ಅಕ್ಕ, ಅಮ್ಮ ಹೇಳಿದ್ ಮರಿಬೇಡ. ಬೆಳಿಗ್ಗೆ ಎದ್ದಿದ ತಕ್ಷಣ ಇಂತಿಂತವ್ರ ಜೊತೆ ಇಂತಿಂತವ್ರ ಮನೆಗೆ ಹೋಗಿ ಜಗಳ ಆಡ್ಬೇಕು ಅಂತ ಫೋನಲ್ಲಿ ರಿಮೈಂಡರ್ ಇಟ್ಕೊಂಡ್ಬಿಟ್ಟಿರ್ತೀಯ ಅಲ್ವಾ? ಆದಿತ್ಯ, ನಾನು ಜಗಳ ಆಡಕ್ ಬಂದಿಲ್ಲ, ಉತ್ತರ ಕೇಳೋದಕ್ ಬಂದಿದ್ದೀನಿ. ಅದನ್ನೇ ಕರೆಕ್ಟ್ ಆಗಿ ಕೇಳ್ಬೋದಲ್ವಾ? ಮತ್ತೆ ಹೇಳ್ತಾ ಇದ್ದೀನಿ, ನಿನಗೆ ಇದಕ್ಕೆ ಸಂಬಂಧ ಇಲ್ಲ. ಸುಮ್ನೆ ಇದ್ಬಿಡು. ಅಕ್ಕ, ಅಮ್ಮ ಹೇಳಿದ್ದು. ಭಕ್ತಿ, ಸುದ್ದಿ ಬಳಸಿ ಮಾತಾಡ್ಬೇಡ. ಅದ್ ಏನು ಅಂತ ಕರೆಕ್ಟ್ ಆಗಿ ಹೇಳು. ಏನಾಗಿದೆ ಅಂದ್ರೆ? ಇನ್ನೇನಾಗಿರುತ್ತೆ ಆದಿತ್ಯ? ಮದ್ವೆ ಖರ್ಚಿಗೆ ಸಹಾಯ ಕೇಳ್ಕೊಂಡ್ ಬಂದಿರ್ತಾಳಷ್ಟೇ. ನಾನಿಲ್ಲಿ ಯಾರ ಕೈ ಕಾಲು ಹಿಡಿಯೋದಿಕ್ ಬಂದಿಲ್ಲ ಮೇಡಮ್. ನನ್ ಕುಟುಂಬಕ್ಕೆ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಉತ್ತರ ಕೇಳೋದಿಕ್ ಬಂದಿದ್ದೀನಿ. ಏನಮ್ಮ ಭಕ್ತಿ ತಾಗ ಅಲ್ಲ, ₹1 ಖರ್ಚಾಗದೆ ನಿಶ್ಚಿತಾರ್ಥ ಆಗೋಗಿದೆ ಅಂತ ಬೇಕಾದ್ ಮಾಡೋ ತಿರ್ಕನ್ ಕನ್ಸ್ ಕಾಣ್ಬೋದು ಅನ್ಕೊಂಡಿದ್ಯೇನಮ್ಮ. ನೀನು ಈ ಮನೆಗೆ ಸೊಸೆ ಆಗಬೇಕಾಗಿರೋಳು, ಆಗೋಗಿರೋಳಲ್ಲ, ತಿಳ್ಕ. ಅಕ್ಕ, ಇನ್ನೊಂದ್ಸಲಿ ಮಾಡಿ. ಚಿಕ್ಕಪ್ಪ, ನೀವು ಸುಮ್ಮನೆ ಇರಿ. ಅದ್ ಏನಾಗಿದೆ ಅಂತಾದ್ರೂ ಅವಳು ಹೇಳಿ. ಅಕ್ಕ, ಅಮ್ಮ. ಸುಮ್ನೆ ನಿಂತ್ಕೋ ಶ್ರವಣ. ಅಮ್ಮ ಹೇಳಿದ್ದು ನನಗೆ ನೆನಪಿದೆ. ಅಲ್ವೇ, ಅಮ್ಮ ನಿಂಗೆ ಆಗ್ಲಿಂದ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ. ನಾನೇ ಫೋನ್ ಮಾಡೋ ತನಕ ಇರಬಾರ್ದ ಚಕ್ಲಿ? ಭಕ್ತಿ, ಗಲಾಟೆ ಮಾಡ್ತಿದ್ಯೇನೆ? ಆಮೇಲೆ ಮಾಡ್ತೀನಿ, ತಗೋ. ಭಕ್ತಿ, ಇವಾಗ್ಲಾದ್ರೂ ಹೇಳ್ ಭಕ್ತಿ, ಏನಾಯ್ತು? ನಿಶ್ಚಿತಾರ್ಥ ನಡಿಬೇಕಾದ್ರೆ ಚಕ್ಲಿಗೂ ಶ್ರೀಕಾಂತಣ್ಣನ್ಗೂ 25 ಲಕ್ಷ ವರದಕ್ಷಿಣೆ ಕೇಳಿದ್ ಯಾಕೆ? ಏನು ವರದಕ್ಷಿಣ? ಇಲ್ಲ ಭಕ್ತಿ, ನೀನ್ ಅಪಾರ್ಥ ಮಾಡ್ಕೊಂಡಿದ್ಯಾ. ನಮ್ಮನೇಲಿ ಆ ರೀತಿ ಕೇಳೋರು ಯಾರು ಇಲ್ಲ. ದಮಯಂತಿ ಮೇಡಮ್, ನೀವೇ ಕೇಳಿದ್ದು ಅಂತ ಅಮ್ಮವ್ರಿಗೆ ಗೊತ್ತಿಲ್ವಾ? ದಮಯಂತಿ, ನಿಜಾನಾ? ಚಿಕ್ಕಮ್ಮ ಹೇಳಿ, ಅಮ್ಮ ನಿಮ್ಮನ್ನೇ ಕೇಳ್ತಿರೋದು. ಹೌದಕ್ಕ, ನಾನೇ ಕೇಳಿದ್ದೆ. ನಿನಗೇನ್ ತಲೆಗಿಲೆ ಕೆಟ್ಟಿದ್ಯಾ? ದುಡ್ಡು ಕೇಳು ಅಂತ ನಾನು ಹೇಳದ್ನಾ? ಅಲ್ಲ ದಮಯಂತಿ, ಎಲ್ಲ ಗೊತ್ತಿದ್ದು ದುಡ್ಡು ಯಾಕೆ ಕೇಳ್ದೆ? ಅದ್ರಲ್ಲೇನ್ ತಪ್ಪಿದೆ? ಮದ್ವೆ ಆಗಿ ಮನೆಗ್ ಬರೋ ಹೆಣ್ಣು ಲಕ್ಷ್ಮಿ ಸಮಾನ ಅಲ್ವಾ? ಲಕ್ಷ್ಮಿ ಬರೋ ಮನೆಗೆ ಐಶ್ವರ್ಯ ತರಲೇಬೇಕಲ್ವಾ? ಹೆಣ್ಣಿನ ಮನೆ ಕಡೆಯವ್ರು ಕೊಡೋ ದುಡ್ಡು ಅವಳಿಗೆ ಉಪಯೋಗ ಆಗುತ್ತೆ, ಸರಿ ತಾನೆ? ನಾನು ಯಾರ ಹಂಗಲ್ಲೂ ಬದುಕ್ತಾ ಇಲ್ಲ. ನನ್ನ ತಂದೆ ತಾಯಿ ತಂದೆ ಇಲ್ಲ ಅಲ್ವಾ ನಿಂಗೆ? ಪಾಪ, ನನ್ನ ತಾಯಿ ದುಡ್ದಿರೋ ದುಡ್ಡಲ್ಲೇ ಬದುಕಬಹುದು ಅಂತ ತಲೆ ಎತ್ತಿ ಬದುಕಬಹುದು. ದಮಯಂತಿ, ಏನ್ ಮಾತಾಡ್ತಿದ್ಯಾ? ಇವಳು ನೋಡ್ಕೊಳ್ಳೋ ಯೋಗ್ಯತೆ ನಮಗಿಲ್ವಾ? ಖಂಡಿತ ಇದೆ ಅಕ್ಕ. ಇಂಥ 10 ಜನರನ್ನ ಸಾಕೋ ಯೋಗ್ಯತೆ ನಮಗ್ ಖಂಡಿತ ಇದೆ. ಆದ್ರೆ ಹಾಗ್ ಬದುಕೋದಕ್ಕೆ ಅವಳಿಗಿಷ್ಟನಾ? ಕೇಳು. ಚಿಕ್ಕಮ್ಮ, ಮಾತು ಎಲ್ಲೆಲ್ಲೂ ಹೋಗ್ತಿದೆ. ತಪ್ಪು ಮಾಡಿದ್ಯಾ? ಒಪ್ಕೋ. ಅಯ್ಯಯ್ಯೋ, ಅದ್ಕೆಮ್ಮ ಆದಿತ್ಯನೇ, ನಿಮ್ಮಿಬ್ಬರಿಗೂ ಇದು ಅರ್ಥನೇ ಆಗ್ತಾ ಇಲ್ಲ. ಇದೆಲ್ಲ ಅವ್ರ ಒಳ್ಳೇದಕ್ಕೆ. ನೋಡಿ, ಇವಳ ಅಪ್ಪ ವಿಶ್ವನಾಥ್ ಶಾಸ್ತ್ರಿಗಳಿಗೆ ಇಡೀ ಅರ್ಶಿನ್ ಕಟ್ಟೆಯಲ್ಲಿ ಒಂದೇ ಅಡಿ ಜಾಗ ಇಲ್ಲದೆ ಇರಬಹುದು. ಆದ್ರೆ ಗೌರವ ಮರ್ಯಾದೆ ಊರ್ ತುಂಬಾನೇ ಮಾಡಿಟ್ಟು ಹೋಗಿದ್ದಾರೆ, ತುಂಬಾನೇ. ಇವಳಮ್ಮ ಗಂಡ ಸತ್ ಮೇಲೂ ಯಾರ ಮುಂದೆನೂ ಕೈ ಚಾಚಿಲ್ಲ. ಮೈ ಬಗ್ಸ್ ದುಡ್ದು 3 ಮಕ್ಕಳನ್ನ ಸಾಕಿದಾಳೆ. ಆದ್ರೆ ಇವಳು ನೋಡು, ದುಡ್ಡು ಕೇಳಿದ್ರು ಅಂತ ಎಲ್ರ ಮುಂದೆ ಹೇಗ್ ನಾಟಕ ಮಾಡ್ತಾ ಇದ್ದಾಳೆ. ದುಡ್ಡು ಕೊಡಕ್ಕೆ ನಮ್ ಕೈಲಿ ಆಗಲ್ಲ, ನಾವು ಬಡವರು ಅಂತ ಆವತ್ತೇ ಹೇಳಿದಿದ್ರೆ ಪ್ರಾಮಾಣಿಕವಾಗಿದ್ದಾರೆ ಅಂತಾನಾದ್ರೂ ಅನಿಸ್ತಾ ಇತ್ತು. ನೀವು ವರದಕ್ಷಿಣೆ ಎಲ್ಲಾರ ಕಣ್ ತಪ್ಪಿಸಿ ಕದ್ದು ಮುಚ್ಚಿ ಕೇಳಿದೀರಾ. ನೀವು ಪ್ರಾಮಾಣಿಕತೆ ಬಗ್ಗೆ ನೀವ್ ಅದ್ರ ಬಗ್ಗೆ ಮಾತಾಡ್ಬೇಡಿ ಮೇಡಮ್. ಇನ್ನು ನೀನ್ ಈ ಮನೆ ಕಾಲೇ ಇಟ್ಟಿಲ್ಲ,
ಆಗ್ಲೇ ದಿಮಾಗ್ ತೋರ್ಸಕ್ ಶುರು ಮಾಡ್ತೀಯಾ? ಏನಕ್ಕ ಇವಾಗ ಸಮಾಧಾನ ಆಯ್ತಾ ನಿನ್ಗೆ? ಇಂಥ ಬಿಕಾರಿಗಳ ಹತ್ರ ನಾನ್ ಮಾತ್ ಕೇಳೋ ಹಾಗಾಯ್ತು. ದಮಯಂತಿ, ನನ್ನ ಮೇಲೆ ಕಿರ್ಚ್ಬೇಡ. ಈಗ್ಲೇ ಇವಳ ಬುದ್ಧಿ ಗೊತ್ತಾಯ್ತು ಅಂತ ಖುಷಿ ಪಟ್ಟು ಇವಳಿಂದ ದೂರ ಇರೋದೇ ಒಳ್ಳೇದು ಅಂತ ಅರ್ಥ ಮಾಡ್ಕೊ. ಮದ್ವೆ ಮಾಡ್ಸೋದಕ್ಕೆ ಇವಳ ಮನೆಯವರು ಒಂದ್ ನಯ ಪೈಸೆ ಬಿಚ್ಚೋದಕ್ಕೂ ರೆಡಿ ಇಲ್ಲ. ಮಗಳನ್ ಕಂಡ್ರೆ ಅಷ್ಟ್ ಪ್ರೀತಿ ಅವ್ರಿಗೆ. ತೊಲಗಿದ್ರೆ ಸಾಕಾಗಿರುತ್ತೆ. ಅಂಥದರಿದ್ರನ ಮನೆ ತುಂಬಿಸ್ಕೊಳಕ್ ಹೊರಟಿದ್ಯಲ್ಲ ನೀನು. ಶಾಸ್ತ್ರಿಗಳ ಮನೆಯವ್ರನ್ನ ನಾವು ಇವತ್ತಿಂದ ನೋಡ್ತಾ ಇಲ್ಲ. ಭಕ್ತಿ, ಅಕ್ಕ ಮದ್ವೆಗ್ ಮುಂಚೆನೆ ನಮ್ಮೆಲ್ರ ಮೇಲೆ ಇಷ್ಟೊಂದು ದ್ವೇಷ ಸಾಧಿಸ್ತಾ ಇದ್ದಾಳೆ. ಇನ್ನೇನಾದ್ರೂ ಈ ಮನೆಗ್ ಸೊಸೆಯಾಗಿ ಬಂದ್ರೆ ಅಷ್ಟೇ ನಮ್ ಹತ್ರನೇ ಬಂದು ಗೌರವದ ಬಗ್ಗೆ ಮಾತಾಡ್ತಾಳೆ. ಇವಳು ಆಡೋದ್ ನೋಡಿದ್ರೆ ಗೌರವ ಕೊಡ್ಬೇಕಂತ ಅನ್ಸತ್ತಾ ಯಾರಿಗಾದ್ರೂ? ಹಾ ಖಂಡಿತ ಇಲ್ಲ, ಖಂಡಿತ ಇಲ್ಲ. ವಿಶ್ವನಾಥ ಶಾಸ್ತ್ರಿಗಳಿದ್ದ ಕಾಲದಿಂದಾನು ಹೀಗೆ ನಡ್ಕೊಂಡ್ ಬಂದಿದೆ. ಊರಿನ ಜನರು ದೇವಿಗೆ ಹಾಕ್ತಾ ಇದ್ದ ಕಾಣಿಕೆನೆಲ್ಲ ಇವರಪ್ಪ ತನ್ನ ಜೇಬಿಗೆನೆ ಹಾಕೊಳ್ತಾ ಇದ್ದಂತೆ. ಇನ್ನು ಇವರಮ್ಮ ಮುತ್ತೈದೆಯರು ದೇವಿಗೆ ಅರ್ಪಿಸ್ತಾ ಇದ್ದಂತ ಸೀರೆಗಳನ್ನೆಲ್ಲ ತಾನೇ ಉಟ್ಕೊಂಡು ಓಡಾಡ್ತಾ ಇದ್ಲಂತೆ. ಇನ್ ಮಗಳಿಗೂ ಅದೇ ಬುದ್ಧಿನ ಹೇಳ್ಕೊಟ್ಟಿರ್ತಾರಷ್ಟೆ. ಇವಳಪ್ಪ ಇದ್ದಿದ್ರೆ ದುಡ್ಡು ಸಿಗುತ್ತೆ ಅಂತ ಯಾರಿಗೆ ಬೇಕಾದ್ರೂ ಕೊಟ್ಟು ಮದ್ವೆ ಮಾಡ್ಬಿಡೋರೋ ಏನೋ. ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ತಿದ್ರೆ ಕೇಳಿಸ್ಕೊಂಡು ಸುಮ್ನಿರ್ತೀವಿ ಅನ್ಕೋಬೇಡಿ. ಲೇ 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 ಅಪೇ, ನೀನ್ ಅವಾಗಿನ್ನು ಹುಟ್ಟೇ ಇರ್ಲಿಲ್ಲ ಕಣ. ನಿಮ್ಮಪ್ಪ ವಿಶ್ವನಾಥ್ ಶಾಸ್ತ್ರಿಗಳು ನಿನ್ನ ನೀ ಭೂಮಿಗೆ ಕೊಟ್ಟು ಅವ್ರು ಗೊಟಕ್ಕಂದ್ರು. ಬಹುಶಃ ಅವ್ರ ಮುಖ ಕೂಡ ನೋಡಿರಲ್ಲ ನೀನು. ನಿನ್ಗಿದೆಲ್ಲ ಅರ್ಥ ಆಗಲ್ಲ ಕಂದ. ಚಿಕ್ಕಪ್ಪ, ಏನೇನು ಮಾತಾಡ್ಬೇಡಿ, ನೀವು ನಡೀರಿ ಹೋಗೋಣ. ಖಂಡಿತ ಇಲ್ಲ ಆದಿತ್ಯರೇ, ಖಂಡಿತ ಇಲ್ಲ. ಯಾರ ಹತ್ರ ಹೇಗೆ ಮಾತಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ. ಹೌದು, ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗೋದಕ್ಕೆ ನಾವು ಬಿಡೋದಿಲ್ಲ. ಖಂಡಿತ ಬಿಡಲ್ಲ. ಅವರೇ ನಿನ್ನ ಹತ್ರ ಏನಾದ್ರೂ ಪ್ರಶ್ನೆ ಮಾಡಿದ್ರು ಆ ಪ್ರಶ್ನೆ ನಿನಗಲ್ಲ, ನಿನ್ನ ಮೂಲಕ ನಿನ್ ತಂದೆ ತಾಯಿಗಳಿಗೆ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೋ. ಆ ಪ್ರಶ್ನೆಗೆ ಉತ್ತರ ಕೊಡೋ ನೀನು ನಿನ್ ತಂದೆ ತಾಯಿ ಜಾಗದಲ್ಲಿ ಇರ್ತೀಯ ಅನ್ನೋದನ್ನ ಮಾತ್ರ ಮರಿಬೇಡ. ಇದೇನಕ್ಕ, ಆ ಮನೆಯವರು ನಮ್ಮ ಮನೆಯವ್ರ ಬಗ್ಗೆ ಇಷ್ಟೊಂದ್ ಕೆಟ್ಟ ಅಭಿಪ್ರಾಯ ಇಟ್ಕೊಂಡಿದಾರ? ಇಂಥ ಮನೆಯವ್ರಿಗೆ ನಮ್ ಪುಟ್ಟಿನ ಕೊಡ್ತಾ ಇದೀವ? ಇಷ್ಟಕ್ಕೂ ಇಷ್ಟೆಲ್ಲ ಮಾತಾಡ್ತಿದ್ರು ನಮ್ ಪುಟ್ಟಿ ಯಾಕೇನು ಹೇಳ್ತಾ ಇಲ್ಲ? ಏನು ಮಾತಾಡಬಾರ್ದು ಅಂತ ನಾನ್ ಮಾತು ತಗೊಂಡಿದ್ದೆ, ಅದಕ್ಕೆ. ಹಲೋ ಹಲೋ ಪುಟ್ಟಿ, ಹಲೋ ಹಲೋ. ಅಕ್ಕ, ಯಾಕೆ ಕಟ್ ಮಾಡಿದ್ರಿ? ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಚಕ್ಲಿ. ಭಕ್ತಿ, ಹೆಣ್ಮಕ್ಳು ಏನೇ ಮಾಡಿದ್ರು ಅದು ತವ್ರ ಮನೆನ ಪ್ರತಿನಿಧಿಸುತ್ತೆ. ಅದಕ್ಕೆ ಹೆಣ್ಣು ಮಕ್ಕಳು ಸ್ವಾಭಿಮಾನನ ಅಮ್ಮನ್ ಮನೆಯಲ್ಲೇ ಬಿಟ್ಟು ಅಮ್ಮನ್ ಮನೇಲಿ ಇಷ್ಟು ವರ್ಷದಿಂದ ಕಾಪಾಡ್ಕೊಂಡ್ ಬಂದಿರೋ ಮರ್ಯಾದೆನ ಗಂಡನ್ ಮನೆಗೆ ತಗೊಂಡ್ ಹೋಗ್ಬೇಕು ಅಂತ ನಾನೇ ಹೇಳಿದ್ದೆ. ಆದ್ರೆ ಯಾವಾಗ ನಮ್ಮ ಗೌರವಕ್ಕೆ ಪೆಟ್ಟು ಬೀಳುತ್ತೋ ಆಗ ನಮ್ಮ ಹತ್ರ ಉಳ್ಕೊಳ್ಳೋದು ಸ್ವಾಭಿಮಾನ, ಆತ್ಮಗೌರವ ಮಾತ್ರ. ಭಕ್ತಿ, ಇದನ್ನ ನೀನು ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ತೀಯೋ ಅದು ನಿನಗೆ ಬಿಟ್ಟಿದ್ದು.